ಧರ್ಮಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಶವಗಳನ್ನು ಹೂತಿಟ್ಬಿಟ್ಟಿದ್ದೀನಿ ಅನ್ನುವಂತಹ ಹೇಳಿಕೆ ಕೊಟ್ಟ ವ್ಯಕ್ತಿಯ ಸ್ಟೇಟ್ಮೆಂಟ್ನ ಬೆನ್ನಲ್ಲೇ SITಗೇನೋ ವರ್ಗಾವಣೆಗೊಂಡಿದೆ ಪ್ರಕರಣ. ಬಟ್ ಪ್ರಶ್ನೆ ಇರೋದೇನೆಂದರೆ ಅರಣ್ಯ ಸ್ಥಳದಲ್ಲಿ ಅಂದರೆ ಆ ಧಾರ್ಮಿಕ ಕ್ಷೇತ್ರದ ಸುತ್ತಮುತ್ತ ಇರುವಂತಹ ಅರಣ್ಯ ಸ್ಥಳದಲ್ಲಿ ಶವ ನಿಜವಾಗ್ಲೂ ಹೂತು ಹಾಕಿದ್ನ ಆತ? ಶವ ಹೂತು ಹಾಕಿದ್ದ ವೇಳೆ ಧರ್ಮಸ್ಥಳದಲ್ಲಿ ಸ್ಮಶಾನ ಅನ್ನೋ ಕಾನ್ಸೆಪ್ಟ್ ಇರಲಿಲ್ವಾ? ಯಾಕಂದ್ರೆ ಎಲ್ಲಂದ್ರಲ್ಲಿ ಹೂಡೋದಕ್ಕಾಗಲ್ಲ. ಸ್ಮಶಾನ ಅಂತಿರುತ್ತೆ, ಕಂದಾಯ ಇಲಾಖೆಗೆ ಸೇರಿದ ಜಾಗ ಅಂತ ಒಂದಿರುತ್ತೆ, ಅಲ್ಲೆಲ್ಲ ಮಾಡ್ಬೋದು. ಸೊ ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಸಿಗ್ತಾ ಇದೆ ನೋಡಿ. 2005 ಮತ್ತು 6ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತ್ಗೆ ಸ್ಮಶಾನ ಮಂಜೂರಾಗಿದೆ. ಅಲ್ಲಿ ತನಕ ಕಂದಾಯ ಜಾಗದಲ್ಲೇ ಶವ ಸಂಸ್ಕಾರವನ್ನು ಮಾಡಲಾಗ್ತಾ ಇತ್ತು. ಸೊ ಸ್ಮಶಾನ ಮಂಜೂರಾಗಿದ್ದೆ 2005-6ರಲ್ಲಿ. ಈತ ಏನು ಹೇಳ್ತಿದ್ದಾನೆ, 94ರಿಂದ 13ರ ತನಕ ನಾನು ಅಲ್ಲಿ ಬೇಕಾದಷ್ಟು ಶವಗಳನ್ನು ಹೂತಾಕ್ಬಿಟ್ಟಿದ್ದೀನಿ ಅಂತ. ಸೊ ಇದೆಲ್ಲ ಒಂದು ಸ್ವಲ್ಪ ಜಿಜ್ಞಾಸೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಪಾಲ್. ಪ್ರಶ್ನೆ ಇರೋದೇ ಇಲ್ಲಿ, ಅಂದರೆ 10 ವರ್ಷಗಳ ಹಿಂದೆ ಶವ ಹೂತು ಹಾಕಿದ್ದೀನಿ ಅಂತ ಆ ವ್ಯಕ್ತಿ ಮುಂದೆ ಬಂದಿದ್ದಾನೆ. ಆತನಿಗೆ 10 ವರ್ಷ ಆದಮೇಲೂ ಇದೇ ಜಾಗದಲ್ಲಿ ಹೆಂಗೆ ಶವ ಹೂತು ಹಾಕಿದ್ದಾನೆ, ಅದು ಹೆಂಗೆ ನೆನಪಲ್ಲಿ ಇಟ್ಕೊಳ್ತಾನೆ ಆತನ ಇಂಟೆನ್ಷನ್ ಏನು? ಹಾಗಾದರೆ ಆಗ್ಲಿಂದ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ಸುಮಾರು ಪ್ರಶ್ನೆಗಳು ಬರ್ತಾ ಇತ್ತು. ಸೊ ಸ್ಮಶಾನ, ಕಂದಾಯ ಭವನ, ಇದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ, ಈತ ಹೇಳ್ತಾ ಇರುವಂತಹ ಅರಣ್ಯ ಪ್ರದೇಶದ ಬಗ್ಗೆ ಏನು ಮಾಹಿತಿ ಇದೆ ಅಂತ? ಮಮತಾ, ಈತ 1995ರಿಂದ ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಬಳಿಕ 3 ವರ್ಷದ ಬಳಿಕ ನನ್ನನ್ನು ಈ ಒಂದು ಕೆಲಸಕ್ಕೆ ಇಲ್ಲಿನ ಮೇಲ್ವಿಚಾರಕರು ನನ್ನನ್ನು ಹೇಳ್ತಾ ಇದ್ರು ಅಂತ. ಅಂದರೆ 1998ರಿಂದ ಈತ ಆ ಕೆಲಸವನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ದೂರಲ್ಲಿ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ 2005ರ ಬಳಿಕ ಸ್ಮಶಾನ ಮಂಜೂರಾಗಿರುವಂಥದ್ದು. ಧರ್ಮಸ್ಥಳ ಗ್ರಾಮಕ್ಕೆ ಸ್ಮಶಾನ ಮಂಜೂರಾಗಿದ್ದೇ 2005ರಲ್ಲಿ. ಹಾಗಾಗಿ ಅಷ್ಟು ವರ್ಷಗಳ ಕಾಲ ಇಲ್ಲಿದ್ದಂಥ ಎಲ್ಲ ಮೃತದೇಹಗಳನ್ನು, ಅದು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂಥವರು, ಜೊತೆಗೆ ಗ್ರಾಮ ಪಂಚಾಯತಿನಲ್ಲಿ ಮಾಹಿತಿ ಇರುವಂಥವರು ಸತ್ತಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅನುಮತಿಯನ್ನು ಪಡೆದು ಕಂದಾಯ ಇಲಾಖೆ ಸೂಚಿಸಿರುವಂಥ ಜಾಗದಲ್ಲೇ ಈ ಗ್ರಾಮದ ಎಲ್ಲ ಜನರನ್ನು ಹೂತಾಕಿರುವಂಥದ್ದು ಅಥವಾ ಅಂತ್ಯ ಸಂಸ್ಕಾರ ಮಾಡಿರುವಂಥದ್ದು ನಡೆದಿರುವಂಥದ್ದು. ಅದರಲ್ಲಿ ಗ್ರಾಮ ಪಂಚಾಯತಿಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ. ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಂಥವರು, ಈ ರೀತಿಯಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗಳ ಹತ್ರನೇ ಪಂಚಾಯತ್ನವರು ಮಾಡ್ತಾಯಿದ್ರು. ಅದಕ್ಕೆ ಬೇಕಾದಂಥ ಸಂಭಾವನೆಯನ್ನು ಕೊಡ್ತಾಯಿದ್ರು. ಅದರ ಖರ್ಚು ವೆಚ್ಚಗಳು ಪಂಚಾಯತಲ್ಲಿ ಈಗ ಖಂಡಿತವಾಗಿ ಇರುವಂಥದ್ದು. ಆದರೆ ಸ್ಮಶಾನ ಬಂದ ನಂತರ ಎಲ್ಲ ಈ ಗ್ರಾಮದಲ್ಲಿ ಸತ್ತ ವ್ಯಕ್ತಿಗಳನ್ನು ಸ್ಮಶಾನದ ಒಳಗೇ ಮಣ್ಣು ಮಾಡ್ತಾ ಇರುವಂಥದ್ದು. ಅದರ ಮೊದಲು ಕಂದಾಯ ಇಲಾಖೆ ಜಾಗದಲ್ಲಿ ಮಾಡ್ತಾಯಿದ್ರು. ಆದರೆ ಈತ ಎಲ್ಲಾದರೂ ಇದನ್ನು ಅರಣ್ಯದ ಒಳಗೆ ಹೂತಾಕಿದ್ದಿದ್ರೆ ಮಾತ್ರ ಪ್ರಶ್ನೆ ಉದ್ಭವ ಆಗುತ್ತೆ. ಈತ ಎಲ್ಲಿಂದಲೋ ತಂದು ಅರಣ್ಯದ ಮಧ್ಯಭಾಗದಲ್ಲಿ ಇದನ್ನು ಹೂತಾಕಿದ್ದಾನೆ ಅನ್ನುವಂಥದ್ದು, ಅಥವಾ ಆತ ಬೇರೆ ಬೇರೆ ಕಡೆಗಳಲ್ಲಿ ಪಂಚಾಯತ್ನವರು ಯಾವ ರೀತಿಯಾಗಿ ಬೇರೆ ಬೇರೆ ಜಾಗಗಳಲ್ಲಿ ಹಾಕ್ತಾ ಇದ್ರು, ಆ ಜಾಗದಲ್ಲಿ ಹೂತಾಕಿದ್ದಿದ್ರೆ ಇದು ಪಂಚಾಯತಿಗೆ ಗಮನದಲ್ಲೇ ಇದ್ದು ಆತ ಹೂತಾಕಿರುವಂಥದ್ದು ಗೊತ್ತಾಗಿರುವಂಥ ವಿಚಾರ. ಮಮತಾ, ರೈಟ್. ಧನ್ಯವಾದ ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.